ಎಸ್, ಅದೇ ರೀತಿಯಾಗಿ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜೊತೆ ಕಲಬುರಗಿಯ ಪಾಳದ ಪೂಜರಿದ್ದಾರೆ, ಅವ್ರಿಗೂ ಕೂಡ ಮಾತನಾಡೋಣ, ಏನು ಹೇಳ್ತಾರೆ ಕೇಳೋಣ. ಈಗ ಪಾಳ ಪೂಜರು ನಮ್ಮ ಜೊತೆ ಇದ್ದಾರೆ, ಮಾತನಾಡೋಣ. ಪೂಜರೆ, ಈಗಾಗಲೇ ನೋಡ್ತಾ ಇದ್ದೀವಿ, ರೈತರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಆದರೆ ಸರ್ಕಾರ ಇದಕ್ಕೆ ಮನ್ನಣೆನೇ ಕೊಡ್ತಾ ಇಲ್ಲ. ಈಗಾಗಲೇ ಹಿಂದೆ ಕಲಬುರಗಿ ಮಹಾನಗರದಲ್ಲಿ ಸುಮಾರು ಭಾಳಷ್ಟು ದಿವಸಗಳ ಕಾಲ ಹೋರಾಟ ಮಾಡಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ. ತೊಗರಿ ಬೆಳೆ ಹಾನಿ ಕುರಿತು ಆ ಒಂದು ಹೋರಾಟದಲ್ಲಿ ಕೂಡ ನಾವೆಲ್ಲ ಹೋರಾಟವನ್ನು ಮಾಡಿ ರೈತರಿಗೆ ಸಹಾಯ ಮಾಡಬೇಕನ್ನುವಂಥ ಮಾತನ್ನು ಕೂಡ ಹೇಳಿದ್ವಿ. ಇದುವರೆಗೆ ಸರ್ಕಾರ ಯಾವ ನಿರ್ಧಾರಕ್ಕೂ ಬಂದಿಲ್ಲ. ಈಗ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿಯವರು ಈ ಒಂದು ರೈತರಿಗೂ ಸಂಬಂಧವಾಗಿ ಒಂದು ಹೋರಾಟಕ್ಕೆ ಕುಂತಿದ್ದಾರೆ. ಆ ಹೋರಾಟದಲ್ಲಿ ನಾವು ಕೂಡ ಬೆಂಬಲವನ್ನು ಸೂಚಿಸ್ತೇವೆ. ಜೊತೆಗೆ ಅಂತಂದರೆ ಈ ಬೆಳಗಾವಿಯಲ್ಲಿ ಅಧಿವೇಶನ ಚಾಲು ಆಗಿದೆ. ಅಧಿವೇಶನ ಶುರುವಾದ ನಂತರ ಇಲ್ಲೆಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಿಡ್ಕೊಂಡು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಮಂತ್ರಿ ಮಹೋದಯರು ಆ ಬೆಳಗಾವಿ ಅಧಿವೇಶನದಲ್ಲಿದ್ದಾರೆ. ಅವರಿಗೇನಾದರೂ ಈ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ಅವರಿಗೇನಾದರೂ ಕಾಳಜಿ ಇದ್ದರೆ ಆ ಒಂದು ಬೆಳಗಾವಿ ಅಧಿವೇಶನದೊಳಗೆ ಕಲ್ಯಾಣ ಕರ್ನಾಟಕದ ರೈತರ ಬಗ್ಗೆ ನಮ್ಮೆಲ್ಲ ಮಂತ್ರಿ ಮಹೋದಯರು ಧ್ವನಿ ಎತ್ತಬೇಕಂತ ತಿಳ್ಕೊಂಡು ನಾವು ವಿಶೇಷವಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಜೊತೆಗೆ ಅಂತಂದರೆ ಇವತ್ತೇನು ರೈತರಿಗೆ ಆಗಿರ್ತಕ್ಕಂಥ ಹಾನಿ, ಆ ಹಾನಿಯನ್ನು ಪರಿಹಾರವಾಗಿ ಏನು ಕೊಡಬೇಕಾಗಿದೆ ಆ ಧನವನ್ನು ಕೊಡಬೇಕು. ಜೊತೆಗೆ ತೊಗರಿಗೆ ಬೆಂಬಲ ಬೆಲೆ ಕೊಡಬೇಕಂತ ತಿಳ್ಕೊಂಡು ನಾವು 12,500 ರೂಪಾಯಿ ಮೊದಲಿನ ಹೋರಾಟದಲ್ಲೇ ಹೇಳಿದ್ವಿ. ಇದುವರೆಗೆ ಸರ್ಕಾರ ಯಾವ ಯೋಚನೆಯನ್ನು ಕೂಡ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ರೈತರ ಮೇಲೆ ಎಷ್ಟು ಅಸಡ್ಡೆ ತೋರಿಸ್ತದೆ ಅನ್ನುವಂಥದ್ದನ್ನು ಗುರುತಾಗ್ತಾ ಇದೆ. ಆ ರೀತಿಯಾಗಿ ರೈತರ ಶಾಪ ಕಟ್ಟಿಕೊಂಡ್ರೆ ಅಂತ ತಿಳ್ಕೊಂಡು ಕೇಳಿದರೆ ಭಾಳ ಅನಾಹುತಕ್ಕೆ ನೀವೆಲ್ಲ ಗುರಿ ಆಗ್ತೀರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿಕೆ ಬಯಸ್ತೇವೆ. ಈಗ ನಮ್ಮ ಕಲಬುರಗಿಯ ಅನೇಕ ಶಾಸಕರಿದ್ದಾರೆ, ಯಾವಾಗ ನೋಡಿದ್ರೂ ಕೂಡ ನಾವು ರೈತರ ಪರ, ರೈತರ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿನ ರೈತರ ಸಂಕಷ್ಟಕ್ಕೆ ಅವರು ಧ್ವನಿ ಆಗ್ತಾ ಇಲ್ವಾ ಅಂತ. ಅವರು ನಮ್ಮ ಎಲ್ಲ ಉಸ್ತುವಾರಿ ಸಚಿವರು ಹಿಡ್ಕೊಂಡು ಎಲ್ಲ BJP ನಾಯಕರು, ಕಾಂಗ್ರೆಸ್ ನಾಯಕರು ಏನು ಮಾಡ್ತಾರೆ ಅಂತಂದ್ರೆ ನೆಪಕ್ಕೆ ಮಾತ್ರ ಅಷ್ಟೇ. ಅಳುವಾಗ ಏನು ಕಣ್ಣೀರು ಒರೆಸಿ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಡ್ಲಿಕ್ಕೆ, ಒಂದು ಚಾಕ್ಲೇಟ್ ತಿಲ್ಲಕ್ಕೆ 10 ರೂಪಾಯಿ ಕೊಡ್ತಾರೆ, ಆ ಥರ ಮಾತಾಡಿ ಹೋಗಿಬಿಡ್ತಾರೆ. ಆದರೆ ಈಗ ವಿಶೇಷವಾಗಿ ಅವರಲ್ಲಿ ಕಳಕಳಿಯಿಂದ ನಾವೆಲ್ಲ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ನೀವೆಲ್ಲರೂ ಒಗ್ಗಟ್ಟಾಗಿ ಅಲ್ಲೇನು ಅಧಿವೇಶನ ಮಾಡ್ಲಿಕ್ಕತ್ತೀರಿ, ಆ ಅಧಿವೇಶನದೊಳಗೆ ನೀವೆಲ್ಲರೂ ಕೂಡ್ಕೊಂಡಿರಿ, ಪಾಲ್ಗೊಂಡಿರಿ. ಆ ಒಂದು ಸಂದರ್ಭದೊಳಗೆ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಶಾಸಕರಾಗಲಿ, ಮಂತ್ರಿಗಳಾಗಲಿ, ಉಸ್ತುವಾರಿ ಜಿಲ್ಲಾ ಸಚಿವರಾಗಲಿ ಎಲ್ಲರೂ ಕೂಡಿಕೊಂಡು ನಮ್ಮ ಕಲ್ಯಾಣ ಕರ್ನಾಟಕದ ರೈತರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ಆ ಅಧಿವೇಶನದೊಳಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತೀರಿ ಅನ್ನುವಂಥ ಆತ್ಮವಿಶ್ವಾಸವನ್ನು ಹೊಂದಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ರೈತರಿಗೆ ಸಿಗಬೇಕಾದಂತಹ ಕನಿಷ್ಠ ಬೆಂಬಲ ಬೆಲೆಯನ್ನು ಸರ್ಕಾರ ನೀಡಬೇಕು, ಅಧಿವೇಶನದಲ್ಲಿ ಸಮಗ್ರವಾದ ಚರ್ಚೆಯನ್ನು ಆಗಬೇಕು ಅಂತ ಈ ಹೋರಾಟದಲ್ಲಿ ಪಾಲ್ಗೊಂಡಂಥ ಎಲ್ಲರೂ ಕೂಡ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ RJ32 ಕನ್ನಡ TV ರಾಘವೇಂದ್ರ.